ರಾಜ್ಯದಲ್ಲಿ ಕಾವೇರಿದೆ ಕಿಚ್ಚು. ಈಗಾಗಲೇ ಕೆರಳಿದ್ದಾರೆ ಕನ್ನಡಿಗರು. ತಮಿಳುನಾಡಿಗೆ ನೀರನ್ನು ಬಿಲ್ಕುಲ್ ಹರಿಸೋದಕ್ಕೆ ಸಾಧ್ಯವಿಲ್ಲ. ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಚಿಂತನೆಯನ್ನೂ ಮಾಡಬಾರದು ಅಂತ ಕನ್ನಡಿಗರ ಒಕ್ಕೊರಲ ಧ್ವನಿ. ರಾಜ್ಯದಲ್ಲಿ ಕಾವೇರಿದೆ ಕಿಚ್ಚು, ಕೆರಳಿದ್ದಾರೆ ಕನ್ನಡಿಗರು. ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಆ ಆದೇಶಕ್ಕೆ ಈಗ ಖಂಡನೆ ವ್ಯಕ್ತವಾಗ್ತಾ ಇದೆ. CWRC ಶಿಫಾರಸ್ಸಿಗೆ ಕನ್ನಡ ಸಂಘಟನೆಗಳು ಕೆಂಡ ಕಾರ್ತಾ ಇವೆ. ತಮಿಳುನಾಡಿಗೆ ನೀರು ಬಿಟ್ಟರೆ ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. CWMA ನಿರ್ಧಾರದ ಮೇಲೆ ಬಂದ್ ಭವಿಷ್ಯ ಅಡಗಿದೆ. ನಾಳೆಯೇ ಕರ್ನಾಟಕ ಬಂದ್ ದಿನಾಂಕ ಕೂಡ ಘೋಷಣೆ ಆಗುತ್ತೆ. ನಾಳೆ 11 ಗಂಟೆಗೆ ಸಭೆ ಸೇರ್ತಾ ಇದ್ದಾರೆ ಎಲ್ಲರೂ ಕೂಡ. ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಆಗಸ್ಟ್ 15 ಶೀಘ್ರದಲ್ಲೇ ಬರ್ತಾ ಇದೆ. ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅನ್ಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕುವುದ್ರ ಮುಖಾಂತರ ಕರ್ನಾಟಕದ ನೀರಿನ ಸಮಸ್ಯೆ, ಕುಡಿಯುವ ನೀರಿಗಾಗಿ ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಎಲ್ಲ ಸಂಘಟನೆಗಳು, ಚಿಕ್ಕ ಪುಟ್ಟ ಸಂಘಟನೆಗಳಿಂದ ಹಿಡಿದು ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕರ್ನಾಟಕವನ್ನು ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್, ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನು ತಂದು ನೀರನ್ನು ತಡೆದೋ ಅದೇ ರೀತಿ ಕಾವೇರಿಗಾಗಿ, ಕನ್ನಡಿಗರಿಗಾಗಿ ಬಹುದೊಡ್ಡ ತ್ಯಾಗವನ್ನು ತಾವು ಮಾಡಬೇಕಾಗತ್ತೆ. ಕನ್ನಡಿಗರ ಜೊತೆ ನಿಲ್ಲಬೇಕಾಗತ್ತೆ. ಕರ್ನಾಟಕವನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ. ನಾವೆಲ್ಲ ಕನ್ನಡಿಗರು ನಿಮ್ಮ ಜೊತೆಗೆ ಇರ್ತೀವಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಇಲ್ಲ ಅಂದ ಸಂದರ್ಭದಲ್ಲಿ ನೀರು ಬಿಡುವಂಥ ಕೆಲಸವನ್ನು ಮಾಡಬಾರ್ದು. ಮಳೆ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಮಳೆ ಬಂದಾವಾಗ, ನೀರಿದ್ದಾವಾಗ ತಮಿಳುನಾಡಿಗೆ ಹೇರಳವಾಗಿ ನೀರನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಕರ್ನಾಟಕ ಬಂದ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಬೆಂಬಲ ಇರಲಿ. ನಾಳೆ ವಾಟಾಳ್ ನಾಗರಾಜ್ ಅವರು ದಿನಾಂಕವನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಕನ್ನಡ ಪರ ಸಂಘಟನೆಗಳ ಲೆಕ್ಕಾಚಾರ ಏನು? ಇವತ್ತಿನ CWMA ಸಭೆಯಲ್ಲಿ ಏನು ತೀರ್ಮಾನ ಬರುತ್ತೆ ನೋಡಿಕೊಂಡು ಮುಂದಿನ ಲೆಕ್ಕಾಚಾರನ, ಅಥವಾ ಅವ್ರು ಏನಾದರೂ ತೀರ್ಪು ಕೊಡಲಿ, ನಾವು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ, ನಾಳೆ ದಿನಾಂಕ ಅನೌನ್ಸ್ ಮಾಡೇ ಮಾಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಾ ಅಂತ? ಅರವಿಂದ್, ಈಗ ಕನ್ನಡ ಸಂಘಟನೆಗಳು ಒಂದಿಷ್ಟು ಈಗ ಚಿತ್ತವನ್ನು ಹರಿಸ್ತಾ ಇರುವಂತದ್ದು ಆಗಸ್ಟ್ 3ರಂದು ತಮಿಳುನಾಡಿನ CM ಹಾಗೂ ಕರ್ನಾಟಕದ CM ಜೊತೆಗೆ ಮಾತುಕತೆ ನಡೆಯುತ್ತೆ. ಅದು ಮೇಕೆದಾಟು ವಿಚಾರವಾಗಿರ್ಬೋದು, ಬಟ್ ಅದರಲ್ಲಿ ಕಾವೇರಿ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ, ಜಲಾನಯನ ವಿಚಾರದಲ್ಲೂ ಕೂಡ ಬಂದು ವಿಸಿಟ್ ಮಾಡೋದಕ್ಕೆ ಮನವಿ ಮಾಡ್ತೀನಿ ಅಂತ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟ ಮೇಲೆ ಒಂದಿಷ್ಟು ಕನ್ನಡ ಸಂಘಟನೆಯವರು ಭರವಸೆಯಿಂದ ನೋಡ್ತಾ ಇದ್ದಾರೆ ಆ ಸಭೆಯಲ್ಲಿ ಏನಾದರೂ ತಾರ್ಕಿಕವಾಗಿ ಅಂತ್ಯ ಸಿಗಬಹುದೇನೋ ಅಂತ. ಇನ್ನು ಕೆಲವು ಕನ್ನಡ ಸಂಘಟನೆಗಳು, ಇನ್ಕ್ಲೂಡಿಂಗ್ ಈಗ ವಾಟಾಳ್ ನಾಗರಾಜ್ ಅವರಾಗಿರ್ಬೋದು, ಪ್ರವೀಣ್ ಶೆಟ್ಟಿ ಬಣನ್ ನೇತೃತ್ವದ ತಂಡ, ಅವ್ರು ಹೇಳ್ತಾ ಇರುವಂತದ್ದು ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇರೋದ್ರಿಂದ ಕರ್ನಾಟಕ ಬಂದ್ನ ಮೂಲಕವೇ ನಾವು ಬಿಸಿಯನ್ನ ಮುಟ್ಟಿಸಬೇಕು ಅನ್ನುವಂತಹ ನಿರ್ಣಯಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆಗಸ್ಟ್ 3ರವರೆಗೆ ಕಾಯೋಣ ಅನ್ನುವಂಥದ್ದು ಒಂದಿಷ್ಟು ಸಂಘಟನೆಗಳ ಅಭಿಪ್ರಾಯವೂ ಆಗಿತ್ತು. ಬಟ್ ಈಗ ಫೈನಲ್ ಆಗಿ ನಾಳೆ ಸಭೆಯನ್ನ ಕರೆಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆಗೆ ಬಂದ್ ದಿನಾಂಕವನ್ನ ಘೋಷಣೆ ಕೂಡ ಮಾಡ್ತಾರೆ. ಬಂದ್ ದಿನಾಂಕವನ್ನ ಆಗಸ್ಟ್ 3ರ ಬಳಿಕ ಇಡ್ತಾರಾ ಅಥವಾ ಅದಕ್ಕೂ ಮುಂಚಿತವಾಗೇ ಮಾಡ್ತಾರಾ ಏನು ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಆಗಸ್ಟ್ 3ರ ಸಭೆಯಲ್ಲಿ ಏನಾದರೂ ಚರ್ಚೆ ಆಗ್ಬೋದು ಅನ್ನುವಂತಹ ಆಶಾಭಾವನೆ ಎಲ್ಲರಲ್ಲೂ ಇದೆ. ಸೊ ಹಾಗಾಗಿ ಯಾವ ರೀತಿ ಆಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಬಟ್ ಆಗಸ್ಟ್ 3ರ ಬಳಿಕವೇ ಬಹುತೇಕ ಬಂದ್ನ ದಿನಾಂಕವನ್ನ ಫಿಕ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ನಾಳೆ ಎಲ್ಲಾ ಸಂಘಟನೆಗಳ ಸಭೆಯನ್ನ ಕರೀತಾರೆ. ಸೊ ಅಲ್ಲಿ ನಿರ್ಧಾರವನ್ನ ಮಾಡ್ತಾರೆ, ಬಂದ್ ದಿನಾಂಕವನ್ನ ಯಾವತ್ತು ಇಡಬೇಕು ಏನು ಅನ್ನುವಂಥದ್ದು. ಸೊ ಈ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಮಗದೊಂದು ಕಡೆಗೆ ಅರವಿಂದ್, ಈಗಾಗಲೇ ನಾರಾಯಣ್ ಗೌಡ್ರ ಬಣ ಸ್ಪಷ್ಟಪಡಿಸಿದೆ, ಬಂದ್ ಕೊನೆಯ ಅಸ್ತ್ರವಾಗಬೇಕು, ನಾವು ಚಳುವಳಿಯ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸೋಣ, ಆ ಮೂಲಕ ಈ ಒಂದು ಆದೇಶವನ್ನ ಖಂಡಿಸೋಣ ಅನ್ನುವಂತಹ ನಿರ್ಣಯಕ್ಕೆ ಅವ್ರು ಬಂದಿದ್ದಾರೆ. ಸೊ ಹಾಗಾಗಿ ಬಂದ್ಗೆ ಸಂಪೂರ್ಣವಾಗಿ ಅವರು ಯಾವುದೇ ಕಾರಣಕ್ಕೂ ಬೆಂಬಲವನ್ನ ಕೊಡೋದಿಲ್ಲ. ಬಟ್ ಈಗಾಗಲೇ ಪ್ರವೀಣ್ ಶೆಟ್ಟಿ ಅವರು ಅನೇಕ
ಸಂಘಟನೆಯವರ ಜೊತೆಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದು ರೈತ ಪರ ಸಂಘಟನೆ ಆಗಿರ್ಬೋದು, ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು, ಪ್ರಮುಖವಾಗಿ ಜನರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಬೆಂಗಳೂರಿನ ಜನ ಈ ಹೋರಾಟಕ್ಕೆ ಭಾಗಿಯಾಗಿ ಎಲ್ಲಾ ಸಂಘಟನೆಗಳು ಕೂಡ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಕಾವೇರಿಯ ವಿಚಾರಕ್ಕೆ ಬಂದಾಗ ಬಹುತೇಕ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದೇವೆ. ಸೊ ಹೀಗಾಗಿ ಈ ಬಾರಿ ಏನಾಗುತ್ತೆ, ಯಾವತ್ತು ಬಂಧನ ದಿನಾಂಕವನ್ನ ನಿಗದಿ ಮಾಡ್ತಾರೆ ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ. ಅರವಿಂದ್, ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಂದು ಕಡೆ ಇವತ್ತಿನ CWMA ಸಭೆ ಮತ್ತು 3ನೇ ತಾರೀಕು ಇವರು 2 ರಾಜ್ಯಗಳ ಮುಖ್ಯಮಂತ್ರಿಗಳು ಭೇಟಿಯಾಗೋದು, ಇದನ್ನು ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ಕನ್ನಡ ಪರ ಸಂಘಟನೆಯವರು ತಗೋತಾರೆ.